ಡಾಕ್ಟರ್ ನಾಸಿರ್ ಹುಸೇನ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯಸಭಾ ಸದಸ್ಯರು ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಸಮರದಲ್ಲಿ ಅಶ್ವವೇಗ ನ್ಯೂಸ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬಹಳ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಇವತ್ತು. ಕಾರಣ ನಿಮಗೆ ಗೊತ್ತಾಗುತ್ತೆ, ಆಲ್ರೆಡಿ ಗೊತ್ತಾಗಿದೆ ಕೂಡ. ಎಸ್, ಲೆಟ್ಸ್ ವೆಲ್ಕಮ್ ಹಿಮ್. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ಬಹಳ ಚೆನ್ನಾಗಿದ್ದೇನೆ. ಎಸ್, ಡಾಕ್ಟರ್ ನಾಸಿರ್ ಹುಸೇನ್ ಅಂದ ತಕ್ಷಣ ನಮಗೆ ನೆನಪಾಗೋದು ಇವರು ಕಾಂಗ್ರೆಸ್ನ ಒಂದು ಬ್ರೈನ್ ಅಂತ ಕರೀತಾರೆ, ಎಐಸಿಸಿ ಬ್ರೈನ್ ಅಂತ ಕರೀತಾರೆ, ಮತ್ತು ಕಾರ್ಯತಂತ್ರದ ನಿರೂಪಕರು ಅಂತಾರೆ, ಅಂದರೆ ಸ್ಟ್ರಾಟಜಿಸ್ಟ್ ಅಂತ ಕರೀತಾರೆ. ಹೌ ಡು ಯು ಡಿಫೈನ್ ಯುವರ್ ಸೆಲ್ಫ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ನಾನೊಂದು ಒಬ್ಬ ನಾರ್ಮಲ್ ಕಾರ್ಯಕರ್ತ, ಕಷ್ಟ ಬಿದ್ದು ಕೆಲಸ ಮಾಡಿ ಓದು ಬರೆದು ಸ್ಟೂಡೆಂಟ್ ಪಾಲಿಟಿಕ್ಸ್, ಯೂತ್ ಪಾಲಿಟಿಕ್ಸಿಂದ ಇವಾಗ ಎಐಸಿಸಿ ಕಾರ್ಯದರ್ಶಿ ಆಗಿದ್ದೇನೆ. ಆದರೆ ಇವತ್ತು ಕೂಡ ನಾನು ಕಾರ್ಯದರ್ಶಿ ಆಗಲಿ, ಎಂ ಪಿ ಆಗಲಿ ಎಂ ಪಿ ಥರನ ಆಗಲಿ, ಕಾರ್ಯದರ್ಶಿ ಥರನ ಆಗಲಿ ಇರೋದಿಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತನ ಥರನೇ ಇರ್ತೀನಿ. ಪಾರ್ಟಿ ಹೇಳಿರೋ ಕೆಲಸ, ಪಾರ್ಟಿ ಹೇಳಿಲ್ಲದಿರೋ ಕೂಡ ಪಾರ್ಟಿಗೆ ಒಳ್ಳೇದಾಗೋದು ಕೆಲಸ, ಸಂಘಟನೆ ಮಾಡೋದು ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ. ಫೈನ್. ಯಾಕಂತ ಹೇಳಿದ್ರೆ ನೀವು ಯಾವುದೋ ಒಂದು ಹುದ್ದೆಗೆ, ಡೆಸಿಗ್ನೇಷನ್ಗೆ ಅಂಟಿಕೊಂಡವರಲ್ಲ ಅಂತ ಕೇಳಿರೋದ್ರಿಂದ ನಮಗೆ ತುಂಬ ಸುಲಭ ಜನಸಾಮಾನ್ಯರ ಪ್ರಶ್ನೆಗಳನ್ನು ಬಹಳ ಸರಳವಾಗಿ ಕೇಳ್ಬೋದು ಅಂತ. ಹೇಗೆ ಸರ್, ಸಾಮಾನ್ಯ ಕಾರ್ಯಕರ್ತರ ರೀತಿ ನೀವು ಇರ್ತೀರಿ, ಪಕ್ಷ ಹೇಳಿರೋ ಕೆಲಸಗಳೇನು, ಪಕ್ಷ ಹೇಳದೇ ಇರೋ ಯಾವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ? ಇವಾಗ ಪಕ್ಷ ಹೇಳಿರೋ ಎಲ್ಲ ಕೆಲಸ ಅಂದರೆ, ಇವಾಗ ಎಐಸಿಸಿ ಲೆವೆಲಲ್ಲಿ ನನಗೆ ಇನ್ಚಾರ್ಜ್ ಮಾಡಿದ್ದಾರೆ ಜಮ್ಮು ಕಾಶ್ಮೀರ ಲದಾಖ್, ಆ ಕೆಲಸ ಎಲ್ಲ ನೋಡ್ತೀನಿ. ನಮ್ಮ ಎಐಸಿಸಿ ಅಧ್ಯಕ್ಷರು, ಕಾಂಗ್ರೆಸ್ ಪ್ರೆಸಿಡೆಂಟ್ ಅವ್ರ ಆಫೀಸ್ ಇನ್ಚಾರ್ಜ್ ಮೊದಲಾಗಿದ್ದೆ ಪ್ರಧಾನ ಕಾರ್ಯದರ್ಶಿ ಆಗೋ ಮುಂಚೆ. ಇವಾಗ ಕೂಡ ಸ್ವಲ್ಪ ಕೋರ್ಡಿನೇಷನ್, ಅವ್ರ ಆಫೀಸ್ ಕೋರ್ಡಿನೇಷನ್ ಮಾಡ್ತಾ ಇರ್ತೀನಿ. ಮತ್ತು ಇಂಡಿಯಾ ಅಲಯನ್ಸು ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ, ಬೇರೆ ಬೇರೆ ಎಲ್ಲ ಪಾರ್ಟೀಸ್, ನಮ್ಮ ಅಲಯನ್ಸ್ ಪಾರ್ಟ್ನರ್ಸ್ ಇದ್ದಾರೆ, ಅವ್ರ ಜೊತೆಯಲ್ಲಿ ಕೋರ್ಡಿನೇಷನ್ ಕೆಲಸ ಮಾಡ್ತೀನಿ. ಜೊತೆಯಲ್ಲಿ ಎಲ್ಲೇ ಪ್ರೋಗ್ರಾಮ್ಸ್ ಆಗಲಿ, ಎಲ್ಲೇ ಎಲೆಕ್ಷನ್ಸ್ ಆಗಲಿ, ಪಾರ್ಟಿ ಕಡೆಯಿಂದ ಸ್ಟಾರ್ ಕ್ಯಾಂಪೇನರ್ ಲಿಸ್ಟಲ್ಲಿ ಹಾಕಿ ಕಳಿಸ್ತಾರೆ. ಹಾಕಿದ್ರೆ ಕೂಡ ಹೋಗಿ ಪ್ರಚಾರ ಮಾಡ್ತೀನಿ, ಹಾಕಿಲ್ದ್ರೆ ಅಂದರೆ ಕೂಡ ಹೋಗಿ ಪ್ರಚಾರ ಮಾಡ್ತೀನಿ. ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಪಾರ್ಲಿಮೆಂಟಲ್ಲಿ ಸಚೇತಕನಾಗಿ ವಿಪ್ ಆಗಿ ಅಲ್ಲಿ ಕೆಲಸ ಮಾಡ್ತೀನಿ. ಅದು ಭಾಳ ಇಂಪಾರ್ಟೆಂಟ್ ಆಗಿ ಕೆಲಸ ಆಗಿರುತ್ತೆ. ಅಂದರೆ ಫ್ಲೋರ್ ಮ್ಯಾನೇಜ್ಮೆಂಟ್ ಮಾಡೋದು, ಸ್ಪೆಷಲಿ ನಮ್ಮ ಪಾರ್ಟಿದು, ಅದ್ರ ಜೊತೆಯಲ್ಲಿ ಎಲ್ಲ ಪಾರ್ಟಿದು ಫ್ಲೋರ್ ಮ್ಯಾನೇಜ್ಮೆಂಟ್ ಮಾಡೋದು ಒಂದು ರೆಸ್ಪಾನ್ಸಿಬಿಲಿಟಿ ನನ್ನ ಹತ್ರ ಇದೆ. ಅದು 24/7 ಜಾಬ್ ಟೈಪ್ ಆಗ್ತಾ ಇರುತ್ತೆ. ಸೊ ನೀವು ಎಐಸಿಸಿಯಲ್ಲಿ ಭಾಳ ಹತ್ತಿರದಲ್ಲಿದ್ದೀರಿ ಅಂದ್ಕೊಂಡಿದ್ವಿ. ನೀವೇ ಎಐಸಿಸಿ ಈಗ ನಿಮ್ಮ ಕಾರ್ಯತಂತ್ರಗಳನ್ನು ನೋಡಿದಾಗ ನಿಮಗೆಲ್ಲ ಗುಟ್ಟು, ಕೆಲಸ ಕಾರ್ಯ, ಜವಾಬ್ದಾರಿ ಎಲ್ಲವೂ ಕೂಡ ಗೊತ್ತಿರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ತಾವು ಬಹಳಷ್ಟು ಆತ್ಮೀಯರು, ಜೊತೆಗೆ ಅವ್ರಿಗೂ ಕೂಡ ನೀವು ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಹೇಗನ್ಸುತ್ತೆ ಈ ಒಂದು ಕೆಲಸ? ಇವಾಗ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ಕಾಂಟ್ರಿಬ್ಯೂಷನ್ನು, ಅವ್ರ ಎಕ್ಸ್ಪೀರಿಯನ್ಸು, ಅವ್ರ ಜನರಿಗೆ ಕೊಡುಗೆ, ಅವ್ರು ಬೇರೆ ಬೇರೆ ಹುದ್ದೆಗಳಲ್ಲಿ ಇದ್ದಿರೋದು, ಅಷ್ಟೊಂದು 12 ಚುನಾವಣೆಗಳೆಲ್ಲ ಗೆದ್ದು ಬಂದಿರೋದು, ಅವ್ರದ್ದು ಫ್ಲೋ ಲೀಡರ್, CLP, PCC ಪ್ರೆಸಿಡೆಂಟ್, ಇವಾಗ AICC ಪ್ರೆಸಿಡೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ಅವ್ರಿಗಿದೆ. ಅವ್ರಿಗೆ ಯಾರು ಸ್ಟ್ರಾಟಜಿ ಮಾಡ್ಕೊಡೋದು ಬೇಕಾಗಿರಲ್ಲ, ಅವ್ರಿಗೇನು ಅಡ್ವೈಸು ಮಾಡೋದು ಬೇಕಾಗಿರಲ್ಲ. ಅವ್ರಿಗೆ ಅಸಿಸ್ಟೆನ್ಸ್ ಏನು ಬೇಕಾಗಿರುತ್ತೆ, ಕೋರ್ಡಿನೇಷನ್ ವರ್ಕ್ ಏನು ಬೇಕಾಗಿರುತ್ತೆ, ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಏನು ಅದು ಇರುತ್ತೆ. ಮತ್ತು ಎಲ್ಲ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡು ಅವರಿಗೆ ಅವ್ರವ್ರಿಗೆ ಮುಳ್ಸೋದು. ಮತ್ತು ದೇಶದಲ್ಲಿ ಇರೋ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನಾಯಕರದ್ದು ಗ್ರಿವೆನ್ಸಸ್ ಇರುತ್ತೆ, ಬೇಡಿಕೆಗಳು ಇರುತ್ತೆ, ಡಿಮ್ಯಾಂಡ್ಸ್ ಇರುತ್ತೆ, ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಇವೆಲ್ಲ ಮಾಡೋದು ಕೆಲಸ ಮಾಡ್ತೀನಿ. ಸ್ಟ್ರಾಟಜಿಸ್ಟ್ ಆಗಿ ಅಥವಾ ಅಡ್ವೈಸರ್ ಆಗಿ ಕೆಲಸ ಅವ್ರಿಗೆ ಬೇಕಾಗೇ ಇಲ್ಲ, ಆ ಲೆವೆಲಿಗೆ ಅವ್ರು ಆಲ್ರೆಡಿ ಇದ್ದಾರೆ. ಬಟ್ ನನಗೇನು ಅನಿಸುತ್ತೆ, ಯಾಕಂದರೆ ಇಡೀ ದೇಶದ ಕಾಂಗ್ರೆಸ್ ಪಕ್ಷ, ನಮ್ಮ ಸರ್ಕಾರಗಳು, ಬೇರೆ ಬೇರೆ ಸಂಘಟನೆಗಳು, ಪಾರ್ಲಿಮೆಂಟ್, ಲೋಕಸಭಾ, ರಾಜ್ಯಸಭಾ, ಆಲ್ ಇಂಡಿಯಾ ಲೆವೆಲ್ ಸ್ಟ್ರಾಟಜಿ ಮತ್ತು ಇಂಟರ್ನ್ಯಾಷನಲ್ ಇಶ್ಯೂಸ್ ಮೇಲೆ ಅವ್ರು ರಿಯಾಕ್ಟ್ ಮಾಡೋದು, ಅವ್ರ ಮೀಡಿಯಾ ಮ್ಯಾನೇಜ್ಮೆಂಟ್, ಇವೆಲ್ಲ ಸುಮಾರು ಕೆಲಸ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರಿಗೆ ಅಸಿಸ್ಟ್ ಮಾಡೋ ಕೆಲಸ ನಾವು ಮಾಡ್ತೀವಿ. ಫೈನ್. ನ್ಯಾಷನಲ್ ಪೊಲಿಟಿಷಿಯನ್ ಈಗ ಸ್ಟೇಟ್ ಪಾಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗಿ ದಾವಣಗೆರೆ ದಕ್ಷಿಣ ಈ ಉಪಸಮರದಲ್ಲಿ ಒಬ್ಬ ಸ್ಟಾರ್ ಕ್ಯಾಂಪೇನರ್ ಆಗಿ ನೀವು ಬಂದಿದ್ದೀರಿ. ನೀವು ನ್ಯಾಷನಲ್ ಪಾಲಿಟಿಕ್ಸ್ನು ನೋಡ್ತೀರಿ, ಇಲ್ಲಿ ಸ್ಟೇಟ್ ಪಾಲಿಟಿಕ್ಸ್ನು ಕೂಡ ನೋಡ್ತೀರಿ. ಏನಂತ ಮೇಜರ್ ಡಿಫ್ರೆನ್ಸ್ ಇರುತ್ತೆ ಇಲ್ಲಿ? ನಿಮಗೆ ಯಾವ ರೀತಿ ಚಾಲೆಂಜಸ್ ಎದುರಾಗುತ್ತೆ? ನೋಡಿ, ಅಲ್ಲಿಂದ ಪಾಲಿಸೀಸು, ಪ್ರೋಗ್ರಾಮ್ಸು, ಐಡಿಯಾಲಜಿ ಅಲ್ಲಿಂದ ಎಮಿನೇಟ್ ಆಗುತ್ತೆ. ಇಲ್ಲಿ ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಆಮೇಲೆ ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ, ಬೇರೆ ಬೇರೆ ಡಿಸ್ಟ್ರಿಕ್ಟ್ಸು, ಬೇರೆ ಬೇರೆ ಸಮುದಾಯಗಳದ್ದು ಬೇರೆ ಬೇರೆ ಬೇಡಿಕೆಗಳು, ಡಿಮ್ಯಾಂಡ್ಸು, ನೀಡ್ಸು ಬೇರೆ ಬೇರೆ ಇರುತ್ತೆ. ಅದನ್ನು ಎಫೆಕ್ಟಿವ್ಲಿ ಥ್ರೂ ಎಕ್ಸಿಕ್ಯೂಟಿವ್, ಥ್ರೂ ಎಂಪ್ಲಾಯೀಸ್, ಥ್ರೂ ಗೌರ್ಮೆಂಟ್
ಬ್ಯೂರೋಕ್ರಾಟ್ಸು ಅದನ್ನು ಇಂಪ್ಲಿಮೆಂಟ್ ಮಾಡಿಸೋದು ಒಂದು ಚಾಲೆಂಜಿಂಗ್ ಟಾಸ್ಕ್ ಇರುತ್ತೆ. ಯಾಕಂದರೆ ಕೆಳಗೆ ಮಟ್ಟದಲ್ಲಿ ಅಲ್ಟಿಮೇಟ್ಲಿ ಯು ಟು ಡೀಲ್ ವಿತ್ ಹ್ಯೂಮನ್ ಬೀಯಿಂಗ್ಸ್, ಜನರಿಗೆ. ಆಮೇಲೆ ಬೇರೆ ಬೇರೆ ಸಮುದಾಯ ಆಗುತ್ತೆ, ಇಂಟ್ರೆಸ್ಟ್ ಗ್ರೂಪ್ ಇರುತ್ತೆ, ಪ್ರೆಷರ್ ಗ್ರೂಪ್ಸ್ ಇರುತ್ತೆ, ಪಾಲಿಟಿಕ್ಸ್ ಇರುತ್ತೆ, ಅಪೋಸಿಷನ್ ಪಾರ್ಟಿ ಗ್ರೌಂಡ್ ಲೆವೆಲಲ್ಲಿ ಸ್ಟ್ರಾಂಗ್ ಇರುತ್ತೆ. ಸೊ ಇದೆಲ್ಲ ನೋಡಿದರೆ ಭಾಳ ಚಾಲೆಂಜಿಂಗ್ ಟಾಸ್ಕ್ ಗ್ರೌಂಡ್ ಲೆವೆಲಲ್ಲಿ ಇರುತ್ತೆ. ಅದನ್ನು ಮೀರಿ ಯಾರು ಕೆಲಸ ಮಾಡಿ ಜನಪ್ರಿಯತೆಯನ್ನು ಒಂದು ಪಡೆದಿರ್ತಾರೆ ಅವರಿಗೆ ಪದೇ ಪದೇ ಎಲೆಕ್ಷನ್ಸಲ್ಲಿ ವಿಕ್ಟ್ರೀಸು ಸಿಗುತ್ತೆ. ಅದೇ ಥರ ದಾವಣಗೆರೆ ಸೌತ್ ಆಗಲಿ, ದಾವಣಗೆರೆ ಡಿಸ್ಟಿಕಲ್ಲಿ ಆಗಲಿ ಕಾಂಗ್ರೆಸ್ ಪಾರ್ಟಿಗೆ ಬಲ ಸಿಕ್ಕಿರೋದು ಸುಮಾರು ಬೇರೆ ಲೀಡರ್ಸ್ ಜೊತೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ ಕಡೆಯಿಂದನೂ ಸಿಗಿದೆ. ಅವ್ರ ಕೊಡುಗೆ ಭಾಳ ಇದೆ 30-40 ವರ್ಷಗಳಿಂದ. ಸೌತು ನಾರ್ತು ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಸಮರ್ಥರಾಗಿ ಕೆಲಸ ಮಾಡಿದ್ದಾರೆ ಅವರು. ಇವಾಗ ಅವರು ಇಲ್ಲ, ಅವರು ಮೊಮ್ಮಗನಿಗೆ ನಾವು ಸೀಟ್ ಕೊಟ್ಟಿದ್ದೀವಿ. ನನಗನ್ಸುತ್ತೆ ಅವ್ರು ಮಾಡಿರೋ ಕೆಲಸ ಎಲ್ಲ ಜನರು ನೆನೆಸುಗಳು ಇಟ್ಕೊಂಡು ಅವ್ರಿಗೆ ಮತ್ತೊಂದು ಸಲ ಅವ್ರಿಗೆ ಗೆಲ್ಸ್ಕೊಡ್ತಾರೆ ಅಂದ್ಬಿಟ್ಟು ಒಂದು ಆಸೆ ಇದೆ. ಸರ್, ಜನ ಬೇರೆ ಅಲ್ಲ, ದೇಶ ಬೇರೆ ಅಲ್ಲ. ಈಗ ನೀವು AICCಯಲ್ಲಿ ಸಂಪೂರ್ಣವಾಗಿ ಕಾರ್ಯನಿರತರಾಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಈಗ ಕಳೆದ 3 ಟರ್ಮ್ಗಳಲ್ಲೂ ಕೂಡ NDA ಗೌರ್ಮೆಂಟ್ ಕೇಂದ್ರದಲ್ಲಿದೆ. AICC ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಯಾಕೆ ಇನ್ನೂ ಕೂಡ ಒಂದು ದೊಡ್ಡ ಮಟ್ಟದ ಛಾಪನ್ನು ಮೂಡಿಸ್ಲಿಕ್ಕೆ ಕಾಂಗ್ರೆಸ್ ಆಡಳಿತ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ನಿಮಗನ್ಸಿದೆ ಪ್ರಾಮಾಣಿಕವಾಗಿ? ನೋಡಿ, ಬೆಂಕಿ ಹಚ್ಚೋದು ಭಾಳ ಸುಲಭ. ಅವ್ರು ಸುಳ್ಳನ ಆಧಾರ ಮೇಲೆ ಎಲೆಕ್ಷನ್ಸು ಗೆಲ್ಕೊಂತ ಬರ್ತಾ ಇದ್ದಾರೆ. ಅದನ್ನು ಕೇಳಬಹುದು, ಯಾಕೆ ಪದೇ ಪದೇ ಅವ್ರು 3ನೇ ಬಾರಿಯಾಗಿ ಹೇಗೆ ಗೆದ್ದು ಬಂದರು ಅಂದ್ಬಿಟ್ಟು. ಅವರು ಮೊದಲನ್ನಾಗಿ CBI ED IT ಅವರು ದುರುಪಯೋಗ ಮಾಡಿಕೊಂಡು ನಮ್ಮ ಎಲ್ಲೆಲ್ಲಿ ಮ್ಯಾಂಡೇಟ್ಸ್ ಅವ್ರಿಗೆ ಸಿಕ್ಕಿಲ್ಲ, ಸರ್ಕಾರವನ್ನು ಕೂರಿಸೋ ಕೆಲಸ ಮಾಡಿದರು. ಗವರ್ನರ್ ಹೌಸ್ ಯೂಸ್ ಮಾಡಿಕೊಂಡು ಸರ್ಕಾರವನ್ನು ಕೂಡಿಸೋ ಕೆಲಸ ಮಾಡಿದರು. ಕರ್ನಾಟಕದಲ್ಲಿ ನಾವು ನೋಡಿದ್ವಿ ಯಾವ ಥರ ಅವರು ನಮ್ಮ ಪಾರ್ಟಿಯಿಂದ ಸುಮಾರು ಜನರಿಗೆ ತೊಗೊಂಡೋಗಿ ನಮ್ಮ ಪಾರ್ಟಿಯಿಂದ MLAಸ್ಗೆ ಮಿನಿಸ್ಟರ್ಸ್ಗೆ ತೊಗೊಂಡೋಗಿ ಯಾವ ಥರ ಸರ್ಕಾರ ಬೆಳೆಸಿ ಮತ್ತೆ ಸರ್ಕಾರ ಮಾಡಿದ್ರು ತಮಗೆ ಗೊತ್ತಿದೆ. ಮಹಾರಾಷ್ಟ್ರದಲ್ಲಿ ಪಾರ್ಟಿನೇ ಸ್ಪ್ಲಿಟ್ ಮಾಡಿಬಿಟ್ಟು ಅಲ್ಲಿ ಸರ್ಕಾರ ಮಾಡೋ ಕೆಲಸ ಮಾಡಿದ್ದಾರೆ. ಆಮೇಲೆ ED IT CBI ಯೂಸ್ ಮಾಡಿ ದುರುಪಯೋಗ ಮಾಡಿ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ ಬಿಸ್ನೆಸ್ ಹೌಸದಿಗೆ ಚಾಪೆ ಹೊಡಿಯೋದು, ಸಮನ್ಸ್ ಕಳಿಸೋದು. ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ ಅವ್ರ ದುಡ್ಡು ಹಾದ ತಕ್ಷಣ ಮತ್ತೆ ಏನು ಚಾಪೆ ಇರಲ್ಲ, ಏನು ಸಮನ್ಸ್ ಇರಲ್ಲ, ಏನು ಕೇಸ್ ಇರಲ್ಲ. ಅದನ್ನು ದುರುಪಯೋಗ ಮಾಡಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ದಂಗೆ ನಮಗೆ 300 ಕೋಟಿ, ಅವರಿಗೆ 11,000 ಕೋಟಿ ಅವ್ರ ಅಕೌಂಟಲ್ಲಿ. ಸೊ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಎಲ್ಲಿ ಆಗುತ್ತೆ, ಹೆಂಗೆ ಎಲೆಕ್ಷನ್ ಫೈಟ್ ಮಾಡೋಕ್ಕಾಗುತ್ತೆ? ಹ್ಯೂಜ್ ಡಿಫ್ರೆನ್ಸ್. ಅದಾದಮೇಲೆ ಫೈನಲ್ಲಿ ಎಲೆಕ್ಷನ್ ಕಮಿಷನ್ಗೂ ಬಿಡ್ದಂಗೆ ಎಲೆಕ್ಷನ್ ಕಮಿಷನ್ ದುರುಪಯೋಗ ಮಾಡಿಕೊಂಡು SIR ಎಕ್ಸೈಸ್ ಮಾಡಿಕೊಂಡು 50, 60, 65 ಲಕ್ಷ ಓಟು ತೆಗಿಯೋದು, ಆ್ಯಡ್ ಮಾಡೋದು, ಇವೆಲ್ಲ ಕೆಲಸ ಮಾಡಿ ಅವರು ಎಲೆಕ್ಷನ್ ಗೆದ್ಕೊಂತ ಬರ್ತಾ ಇದ್ದಾರೆ. ಅದಕ್ಕೆ ಅವರು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದ್ದು ನ್ಯಾಯಯುತವಾಗಿ ಎಲೆಕ್ಷನ್ ಅವರು ಕಂಟೆಸ್ಟ್ ಮಾಡಿದರೆ ನನಗನ್ಸುತ್ತೆ ಅವರಿಗೆ 50-60 ಸೀಟು ಸಿಗೋದಿಲ್ಲ. ವೆನ್ ಡು ಯು ಬ್ರೇಕ್ ದಿಸ್ ಪ್ಯಾಟರ್ನ್? ಏನಾದರೂ ವಿಶ್ವಾಸ ಇದೆಯಾ ಈ ಪ್ಯಾಟರ್ನ ಬ್ರೇಕ್ ಮಾಡಿ ನೆಕ್ಸ್ಟ್ ಕಾಂಗ್ರೆಸ್ ಕೇಂದ್ರದಲ್ಲಿ ಆಡಳಿತಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ಎಷ್ಟು ಮಟ್ಟಿಗೆ ಇದೆ ನಿಮಗೆ? ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಮಧ್ಯದಲ್ಲಿ ಹೋಗಬೇಕು, ಜನರನ್ನು ಎಜುಕೇಟ್ ಮಾಡಬೇಕು. ಇವ್ರು ಏನು ದುರುಪಯೋಗ ಏಜೆನ್ಸೀಸ್ ಮಾಡ್ತಾ ಇದ್ದಾರೆ ಜನರ ಹತ್ರ ತೊಗೊಂಡೋಗಿ ಅವ್ರಿಗೆ ತಿಳಿಸಿ ಯಾವ ಥರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅದೆಲ್ಲ ಜನರ ಮಧ್ಯದಲ್ಲಿ ತೊಗೊಂಡೋಗಿ ಕನ್ವಿನ್ಸ್ ಮಾಡಿ ಗೆದ್ದು ಬರಬೇಕು. ಪಾರ್ಲಿಮೆಂಟ್ ಒಳಗಡೆ ಹೊರಗಡೆ ಹೋರಾಟ ಮಾಡ್ತಾ ಇದ್ದೀವಿ, ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ಆ ವಿರುದ್ಧ ನಿಂತ್ಕೊಂಡಿದ್ದೀವಿ. ಅವರಿಗೆ ಎಕ್ಸ್ಪೋಸ್ ಮಾಡೋ ಕೆಲಸ ನಾವು ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದೀವಿ. ಆದರೆ ಕೆಲವು ನಮ್ಮ ವೀಕ್ನೆಸ್ಸು ಸಂಘಟನೆ ನಾವು ಎಲ್ಲ ಸ್ಟೇಟ್ಸಲ್ಲಿ, ಕರ್ನಾಟಕದಲ್ಲಿ ಒಳ್ಳೆ ಸಂಘಟನೆ ನಮಗಿದೆ, ತೆಲಂಗಾಣದಲ್ಲಿ ಇದೆ, ಕೆಲವೊಂದು ಸ್ಟೇಟ್ಸಲ್ಲಿ ರಾಜಸ್ಥಾನಲ್ಲಿ ಒಳ್ಳೆ ಸಂಘಟನೆ ಇದೆ. ಬಟ್ ಕೆಲವು ಸ್ಟೇಟ್ಸಲ್ಲಿ ಒರಿಸ್ಸಾದಲ್ಲಿ ವೀಕ್ ಇದ್ದೀವಿ, ಬಿಹಾರಲ್ಲಿ ವೀಕ್ ಇದ್ದೀವಿ, ವೆಸ್ಟ್ ಬೆಂಗಾಲಲ್ಲಿ ವೀಕ್ ಇದೆ, ಕೆಲವು ಸ್ಟೇಟ್ಸಲ್ಲಿ ನಾವು ವೀಕ್ ಇದ್ದೀವಿ. ಇದಕ್ಕೆ ನಾನು ಪರ್ಸನಲ್ ಇದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಇದು ಬಿಮಾರು ಸ್ಟೇಟ್ಸ್ ಅಂತ ಹೇಳ್ತೀನಿ, ಅಂದರೆ ವೀಕ್ ಸ್ಟೇಟ್ಸ್. ಸೊ ಇಲ್ಲೆಲ್ಲ ನಾವು ಸಂಘಟನೆ ಸ್ವಲ್ಪ ಸರಿಯಾಗಿ ಮಾಡಿಕೊಂಡು ನಮ್ಮಷ್ಟಿಗೆ ನಾವು ಸ್ಟ್ರಾಂಗ್ ಮಾಡ್ಕೊಂಡಿದ್ರೆ ಜನರು ಓಟ್ಕೊಂಡೋಗಿ ರೆಡಿ ಇದ್ದಾರೆ. ಬಟ್ ನೀವು ಜನರಿಗೆ ಹತ್ರ ರೀಚ್ ಆಗೋಕ್ಕೆ ನಿಮಗೆ ಒಳ್ಳೆ ಸಂಘಟನೆ ಇರಬೇಕು. ಡೋಂಟ್ ಯು ಥಿಂಕ್ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅಂತ? ವಿ ಆರ್ ಆಲ್ರೆಡಿ ಇನ್ ದಿ ಪ್ರೋಸೆಸ್, ವಿ ಆರ್ ವರ್ಕಿಂಗ್ ಆನ್ ಇಟ್, ವಿ ಆರ್ ಡೂಯಿಂಗ್ ದಟ್. ಈ ಸಲನೇ ಇನ್ನೊಂದು 25-30 ಸೀಟ್ಸ್ ನಮಗೆ ಬರ್ತಾ ಇದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇತ್ತು. ಅವ್ರಿಗೇನ ಬಹುಮತ ಸಿಗಲಿಲ್ಲ, ಅವ್ರು 240 ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು 400 ಸೀಟ್ ಪಾರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಮತ್ತೆ ಅವ್ರಿಗೆ ಅವ್ರ ಸ್ಲೋಗನೇ ಇತ್ತು ಅಬ್ಕಿ ಬಾರ್ 400 ಬಾರ್ ಅಂದ್ಬಿಟ್ಟು. 240 ಅವ್ರು ನಿಂತ್ಕೊಂಡ್ಬಿಟ್ರು. ನಮಗೆ ಒಂದು 25-30 ಸೀಟ್ ಎಕ್ಸ್ಟ್ರಾ ಬರ್ತಾ ಇದ್ರೆ ಸರ್ಕಾರ ಆಗ್ತಾ ಇತ್ತು. ನನಗನ್ಸುತ್ತೆ 2029 ಕೇಂದ್ರದಲ್ಲಿ 100% ಸರ್ಕಾರ ಬರುತ್ತೆ. ಆಮೇಲೆ ಈ 5 ಚುನಾವಣೆಗಳಲ್ಲಿ ನೀವು ನೋಡಿ ರಿಸಲ್ಟ್ ಆದಮೇಲೆ ನನಗೆ ಫೋನ್ ಮಾಡಿ ಕೇರಳ ಕಾಂಗ್ರೆಸ್ ಗೆಲ್ತಾ ಇದೆ, ತಮಿಳುನಾಡು ಕಾಂಗ್ರೆಸ್ DMK, ಪುಡುಚೇರಿ ಕಾಂಗ್ರೆಸ್ DMK, ಅಸ್ಸಾಂ ಕಾಂಗ್ರೆಸ್ಸು, ಮತ್ತು ವೆಸ್ಟ್ ಬೆಂಗಾಲಲ್ಲಿ ನಾವು ಸ್ವಲ್ಪ ವೀಕ್ ಆಗಿದ್ದೀವಿ.
ಬಟ್ ಅಲ್ಲಿನೂ ಕೂಡ ಅಪೋಸಿಷನ್ ಪಾರ್ಟಿನೇ ಗೆಲ್ಲೋದು. ಹಾಗಂತೀರಿ. ಓಕೆ, ಹಾಗಾದ್ರೆ ಮುಂಬರುವ ದಿನಗಳಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗೋದು ಪಕ್ಕನಾ? ರಾಹುಲ್ ಗಾಂಧಿ ಪ್ರಧಾನಿ ಆಗೋದು ಪಕ್ಕ. ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಇರುತ್ತೆ. ಮತ್ತೆ ಸುಮಾರು ಸ್ಟೇಟ್ಸ್ ಅಲ್ಲಿ ಕೂಡ ನಮ್ದೊಂದು ಟರ್ನ್ ಅರೌಂಡ್ ಆಗಿದೆ. ಇವಾಗ ಗೆಲ್ಲೋದು ಸ್ಪ್ರೀ ಸ್ಟಾರ್ಟ್ ಆಗಿದೆ. ನನಗನ್ಸುತ್ತೆ 29 ಎಲೆಕ್ಷನ್ ಹೋಗೋ ಮುಂಚೆ ನಾವು 10-12 ಸ್ಟೇಟ್ಸ್ ನಮ್ಮ ಕೈಯಲ್ಲಿ ಇರುತ್ತೆ. ಓಕೆ, ದಾವಣಗೆರೆ ದಕ್ಷಿಣ ಉಪಸಮರದಲ್ಲಿ ನೀವು ಕಂಡಂತ ಬಹಳ ಕುತೂಹಲಕಾರಿ ಅಂಶಗಳು ಯಾವುದು, ಕ್ಯೂರಿಯಸ್ ಪಾಯಿಂಟ್ಸ್ ಯಾವುದು? ನೀವು ಇಲ್ಲಿ ಭೇಟಿ ಕೊಟ್ಟಾಗ ನಿಮಗೆ ಅನ್ಸಿದ್ದೇನು? ನನಗನ್ಸಿದ್ದು ಏನಂದರೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಫ್ಯಾಕ್ಟರ್ ಇಲ್ಲಿ ಬೇರೆ ಎಲೆಕ್ಷನ್ಸ್ ನೋಡಿದರೆ ಈ ಎಲೆಕ್ಷನಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ ಯೂಟ್ಯೂಬರ್ಸು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸು, ಇದರಲ್ಲಿ ಜಗಳ ನಡೀತಾ ಇದೆ. ಇಲ್ಲಿ ಕಾಂಟ್ರವರ್ಸೀಸ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಬಂದಾಗ ಸುಮಾರು ಮನೆಗಳಿಗೆ ಹೋದೆ. ನಿನ್ನೆ ನಮ್ಮದು ರೋಡ್ ಶೋ ಇತ್ತು ಸಾಯಂಕಾಲ, ಸುಮಾರು 4 ಗಂಟೆ ದೊಡ್ಡ ರೋಡ್ ಶೋ. ಜನರು ಭಾಳ ಹುಮ್ಮಸ್ವಾಗಿ ಭಾಳ ಎಂತೂಸಿಯಾಸ್ಟಿಕಲಿ ಅದ್ರಲ್ಲಿ ಬಂದಿದ್ರು. ಬೆಳಗಿಂದ ಭೇಟಿ ಆಗ್ತಾ ಇದ್ದೇನೆ. ನಿನ್ನೆ ರಾತ್ರಿ ಬೆಳಿಗ್ಗೆ 3 ಗಂಟೆವರೆಗೆ ಜನರಿಗೆ ಭೇಟಿ ಆಗಿದ್ದೇನೆ. ನನಗೆ ಅನ್ಸುತ್ತೆ ಇನಿಷಿಯಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಇವಾಗ ಯಾವ ಕನ್ಫ್ಯೂಷನ್ನು ಇಲ್ಲ. ಇವಾಗ ಫ್ಯಾಮಿಲಿಗೆ ಒಳ್ಳೆ ಕ್ರೆಡಿಬಿಲಿಟಿ ಇದೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರ ಫ್ಯಾಮಿಲಿಯಿಂದ. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಇವಾಗೆಲ್ಲ ಒಗ್ಗೂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. 100% ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ಗೆದ್ದು ಬರ್ತಾರೆ. ಕಾಂಗ್ರೆಸ್ ಗೆದ್ದು ಬರುತ್ತೆ ಅಂತ ನೀವು ಹೇಳಲೇಬೇಕು, ಹೇಳ್ತೀರಿ. ಆದರೆ ಫೈಟ್ ಈ ಸರಿ ಜೋರಾಗಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗೆಯೇ ನಾನು ಇನ್ನೊಂದು ಪ್ರಶ್ನೆ ಕೂಡ ಕೇಳಬೇಕು ಅಂದ್ಕೊಂಡೆ. ನೀವು ಕೂಡ ಅಲ್ಪಸಂಖ್ಯಾತ ಸಮುದಾಯದ ಪ್ರಮುಖ ನಾಯಕರು, ರಾಷ್ಟ್ರ ಮಟ್ಟದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಂಥವ್ರು. ರಾಷ್ಟ್ರ ಮಟ್ಟದ ಡಾಕ್ಟರ್ ನಾಸೀರ್ ಹುಸೇನ್ ಇಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಲ್ಲರು? ನೀವು ಏನಂತ ಹೇಳಿ ಮತ ಕೇಳ್ತಾ ಇದ್ದೀರಿ? ನಾನು ಈಗಾಗಲೇ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯೋ ನಿಟ್ಟಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಬಜೆಟ್ ಸೆಷನ್ ಏನಾಯಿತು, ರಾಷ್ಟ್ರ ಮಟ್ಟದಲ್ಲಿ ಏನು ವಾತಾವರಣ ಕ್ರಿಯೇಟ್ ಆಗಿದೆ, ಮೋದಿ ಸರ್ಕಾರ ಏನು ಮಾಡ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಏನು ಮಾಡ್ತಾ ಇದೆ ಅದೆಲ್ಲ ಹೇಳಿದ್ದೀನಿ. ನಿನ್ನೆ ಭಾಷಣದಲ್ಲಿ ಕೂಡ ಹೇಳಿದ್ದೀನಿ. ಸ್ಪೆಷಲಿ ಅಲ್ಪಸಂಖ್ಯಾತರನ್ನು ಮನವೊಲಿಸಿಕೆ ಮಾಡೋಕ್ಕೆ ಸುಮಾರು ಜನರು ಇಲ್ಲಿ ನಾಯಕರು ಈಗಾಗಲೇ ಕೆಲಸ ಮಾಡಿದ್ದಾರೆ. ನಾನು ಇಷ್ಟೇ ಅವ್ರಿಗೆ ಹೇಳೋದು, ಇವಾಗ ಯಾರನ್ನ ಅಲ್ಪಸಂಖ್ಯಾತರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದ ಜನರ ಪರವಾಗಿ, ಮಹಿಳೆಯರ ಪರವಾಗಿ, ಕಿಸಾನರು, ರೈತರ ಪರವಾಗಿ ಯಾವುದನ್ನ ಪಕ್ಷ ನಿಂತಿದೆ, ಕಾಂಗ್ರೆಸ್ ಪಕ್ಷ ನಿಂತಿರೋದು. ಮೋದಿ ವಿರುದ್ಧ ಆಗಲಿ BJP ವಿರುದ್ಧ ಆಗಲಿ ಯಾರನ್ನ ಮಾತಾಡ್ತಾ ಇದ್ದಾರೆ ಅಂದರೆ, ನಿಂತಿರೋದಂದರೆ, ಹೋರಾಟ ಮಾಡ್ತಾ ಇರೋದಂದರೆ ರಾಹುಲ್ ಗಾಂಧಿ ಅವರು. ಇವಾಗ ದೇಶನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದವ್ರ ಪರವಾಗಿ ನಿಂತ್ಕೊಂತೀರಾ, ದೇಶವನ್ನು ಜೋಡಿಸೋ ಕೆಲಸ ಮಾಡ್ತಾ ಇರೋ ಪಾರ್ಟಿ ಪರವಾಗಿ ನಿಲ್ತೀರಾ? ನೀವು ಒಂದು ಇವತ್ತು ಡಿಸೈಡ್ ಮಾಡಬೇಕು. ಇವಾಗ ಚಿಕ್ಕ ಪುಟ್ಟ ಪಾರ್ಟಿಗಳು ಇರ್ತಾವೆ, ಇಂಡಿಪೆಂಡೆಂಟ್ಸ್ ಇರ್ತಾವೆ, ಕೆಲವು ಸ್ಪಾನ್ಸರ್ ಕ್ಯಾಂಡಿಡೇಟ್ಸು ಇರ್ತಾವೆ, ಕೆಲವರು ನಮ್ಮದೇ ಲೀಡರ್ಸು ಯಾರು ಅವರಿಗೆ ಈ ಎಲೆಕ್ಷನ್ಗೆ ಅವರಿಗೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನಿಸ್ತಾ ಇಲ್ಲ, ಅವ್ರು ಕೂಡ ಕೆಲವು ಮಂದಿ ಸ್ಪಾನ್ಸರ್ ಮಾಡಿರ್ಬೋದು. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಯಾರು ಏನು ಮಾಡ್ಕೊಂಡ್ರೆ ಕೂಡ ಜನರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಸ್ಪೆಷಲಿ ಮೈನಾರಿಟೀಸ್ ಇವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ಕೊಂತ ಬಂದಿದ್ದಾರೆ. ಇವಾಗ ಫೈಟ್ ಇರೋದು ಕಾಂಗ್ರೆಸ್ ಮತ್ತು BJP ಮಧ್ಯದಲ್ಲಿ. ಬೇರೆ ಯಾವ ಪಾರ್ಟಿ ಇಲ್ಲ, ಬೇರೆ ಯಾವ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಲ್ಲ. ಬೇರೆಯವ್ರಿಗೆ ಯಾರಿಗಾನ ನೀವು ಓಟ್ ಕೊಟ್ಟರೆ BJPಗೆ ಓಟ್ ಕೊಟ್ಟಂಗೆ. ಇವಾಗ ಕಾಂಗ್ರೆಸ್ ಭಾಳ ಸ್ಟ್ರಾಂಗ್ ಆಗಿ ಭಾಳ ಶಕ್ತಿಯಿಂದ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಗ್ಯಾರಂಟೀಸ್ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲರಿಗೂ ಯಾವುದಾನ ಪಾರ್ಟಿ ಈ ದೇಶದಲ್ಲಿ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ. ಅದಕ್ಕೆ ಬಲ ಕೆಲಸ ಮಾಡಬೇಕು. ನಮಗೆ ರೆಪ್ರೆಸೆಂಟೇಷನ್ ಆಗಲಿ, ಎಂಪವರ್ಮೆಂಟ್ ಆಗಲಿ, ನಮ್ಮ ಸ್ಕೀಮ್ಸ್ ಪಾಲಿಸೀಸ್ ಆಗಲಿ, ಅದೇನಿದೆ ನಾವು ಒಳಗಡೆ ಕುತ್ಕೊಂಡು ನಾವು ಮಾತಾಡೋಣ. ಈಗಾಗಲೇ ಸುಮಾರು ಜನ ಮೈನಾರಿಟೀಸ್ಗೆ ಇಲ್ಲಿ 10 ಜನ ಮೈನಾರಿಟಿ ಮುಸ್ಲಿಂ MLAs ಇದ್ದಾರೆ, 4 ಜನ MLCs ಇದ್ದಾರೆ. ನಾನು ರಾಜ್ಯಸಭಾ ಮೆಂಬರ್ ಇದ್ದೀನಿ, 22 ಬೋರ್ಡ್ಸಲ್ಲಿ ಚೇರ್ಮನ್ಸ್ ಆಗಿದ್ದಾರೆ, ಸ್ಪೀಕರ್ ಇದ್ದಾರೆ. ಸೊ ಈಗಾಗಲೇ ಭಾಳಷ್ಟು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಪ್ರತಿ ಒಂದು ಸಲ ಎಲೆಕ್ಷನ್ ಆದಾಗ, ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ ಆದಾಗ ಮುಸ್ಲಿಮಿಗೆ ಕೊಟ್ಟರು, ಗೆಲ್ಸ್ಕೊಂಡು ಬಂದರು ಅಂದಂಗೆ MLAಗೆ. ಈ ಸಲ ಬಂದಿದೆ, ಒಂದು ಕಡೆ ಲಿಂಗಾಯತ್ರಿಗೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಕುರುಬರಿಗೆ ಕೊಟ್ಟಿದ್ದಾರೆ. ಮತ್ತು ಅವ್ರ ಮನೆಯಿಂದ ತೀರ್ಕೊಂಡು ಹೋಗಿದ್ದಾರೆ. ಪಠಾಣ ಅವ್ರ ಮನೆಗಳಿಂದ ತೀರ್ಕೊಂಡು ಹೋಗಿದ್ದಕ್ಕೆ ಅದೊಂದು ಪರಂಪರೆ ನಮ್ಮ ಪಾರ್ಟಿಯಲ್ಲಿದೆ. ಯಾರು ತೀರ್ಕೊಂಡಿರ್ತಾರೋ ಅವ್ರ ಮನೆಯಿಂದಾನೇ ಯಾರಿಗಾನ ಕೊಡ್ಬೇಕಂದ್ಬಿಟ್ಟು ಆ ಪದ್ಧತಿ ಇದೆ, ಅದು ನಡ್ಸ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಇದೇ ಎಲೆಕ್ಷನಲ್ಲಿ ಎಲ್ಲ ಎಂಪವರ್ ನಾವು ಆಗ್ಬಿಡ್ಬೇಕಂತ ಆ ಥರ ತಿಳ್ಕೊಬೇಡಿ. ಮುಂದೆ ಭಾಳಷ್ಟು ಚಾನ್ಸಸ್ ಇರುತ್ತೆ. ನಾವೆಲ್ಲ ಇದ್ದೀವಿ, ಒಳಗಡೆ ನಾವು ಹೋರಾಟ ಮಾಡ್ತಿದ್ದೀವಿ, ರೆಪ್ರೆಸೆಂಟೇಷನ್ ನಾವು ಎನ್ಶೋರ್ ಮಾಡ್ತಾ ಇದ್ದೀವಿ. ನಾವೇ ಫೈಟ್ ಮಾಡ್ಕೊಂತ ಇಲ್ಲಿವರೆಗೆ ಬಂದಿದ್ದೀವಿ. ನಿಮ್ಗೋಸ್ಕರ ಒಂದು ಫೈಟ್ ಮಾಡ್ತೀವಿ ಅನ್ನೋ ಮಾತು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಯು ನೈಸ್ಲಿ ಎಲಾಬ್ರೇಟೆಡ್. ಆ್ಯಕ್ಚುಲಿ ನಿಮ್ಮಂಥ ಪ್ರಬಲ ನಾಯಕರು, ಪ್ರಮುಖ ನಾಯಕರು ಇದ್ದಾರೆ, ಜೊತೆಗೆ ಒಳ್ಳೆಯ ಸ್ಥಾನಗಳನ್ನು ಕೂಡ AICC ಅಥವಾ ಕಾಂಗ್ರೆಸ್ ನಮಗಿಲ್ಲಿ ಕೊಟ್ಟಿದೆ. ಹೀಗಿದ್ದಾಗ್ಯೂ ಕೂಡ ಇಲ್ಲಿ
ಮುಸ್ಲಿಂ ನಾಯಕರ ನಡುವೆ ಭಿನ್ನಮತ ಉಂಟಾಗೋಕೆ ಯಾಕೆ ಕಾರಣ ಆಯಿತು? ಯಾಕೆ ಮನವೊಲಿಸೋ ನಿಟ್ಟಿನಲ್ಲಿ ಎಲ್ಲಿ ಎಡುವುದು ಕಾಂಗ್ರೆಸ್ ಅಂತ ಅನ್ನಿಸ್ತಾ ಇದೆ? ಇಲ್ಲ ನೋಡಿ, ನಮ್ಮಲ್ಲಿ ಪ್ರಾಸೆಸ್ ಇರುತ್ತೆ, ನಾವು ಆ ಪ್ರಾಸೆಸ್ ಇಂದಾನೇ ಹೋಗ್ಲೇಬೇಕಾಗುತ್ತೆ. ಡಿಸ್ಟಿಕ್ ಲೆವೆಲಿನ ಹೆಸರುಗಳು ಬರ್ತಾರೆ, ಅಬ್ಸರ್ವರ್ಸ್ ಕಳಿಸ್ತೀವಿ, ಅವ್ರ ಹೆಸರುಗಳು ಕೊಡ್ತಾರೆ, ಸರ್ವೆ ಆಗುತ್ತೆ, ಸ್ಟೇಟ್ ಲೆವೆಲ್ ಲೀಡರ್ಶಿಪ್ ಬೇರೆಯವರು ಎಲ್ಲರೂ ಮಾತಾಡ್ತಾರೆ. ಅದಾದಮೇಲೆ ಯಾರು ವಿನ್ ಆಗ್ಬೋದು, ವಿನ್ನೆಬಿಲಿಟಿ ವಿಲ್ ಬಿ ದಿ ಫಸ್ಟ್ ಕ್ರೈಟೀರಿಯಾ ಅಂದ್ಬಿಟ್ಟು ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ಮಾಡ್ತೀವಿ. ಇವೆಲ್ಲ ನೋಡಿ ಅವ್ರು ಕ್ಯಾಂಡಿಡೇಟ್ ಇದು ಮಾಡಿದ್ದಾರೆ. ನಾವು ಕೇಳಬಾರ್ದು ಅಂತ ಏನಿಲ್ಲ, ಎಲ್ಲ ಸಮುದಾಯದವ್ರು ಕೇಳ್ತಾರೆ, ಪ್ರೆಷರ್ ಗ್ರೂಪ್ಸ್, ಇಂಟ್ರೆಸ್ಟ್ ಗ್ರೂಪ್ಸ್ ಇರ್ತಾವೆ, ಅವರೆಲ್ಲರೂ ಕೇಳ್ತಾರೆ, ಕೇಳಬೇಕು, ಅವೆಲ್ಲ ಇರುತ್ತೆ. ಇಲ್ಲಿ ಏನಾಗ್ಬಿಟ್ಟು ಸ್ವಲ್ಪ ಜಾಸ್ತಿ ಜನರ ಮಧ್ಯದಲ್ಲಿ ಹೋಗಿ ಜನರನ್ನು ಸ್ವಲ್ಪ ಎತ್ಕೊಟ್ಟು ಕೇಳೋದು ಸ್ಟಾರ್ಟ್ ಮಾಡಿದ್ದೀವಿ. ಅದು ಇವಾಗ ನನಗೆ ಅನಿಸುತ್ತೆ ಸ್ವಲ್ಪ ನಾವೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದಾಗ ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಈಗಾಗಲೇ ಕನ್ಫ್ಯೂಷನ್ ಆಗಿದೆ, ಎಲ್ಲರಿಗೂ ಮನವೊಲಿಸಿದ್ದೀವಿ. 100% ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ಚಿಕ್ಕ ಪುಟ್ಟ ಪಾರ್ಟೀಸ್ ಇದ್ದಾವೆ, ಕೆಲವು ಸ್ಪಾನ್ಸರ್ಡ್ ಕ್ಯಾಂಡಿಡೇಟ್ಸು ಇರ್ತಾವೆ, ಅದಕ್ಕೆ ಸ್ವಲ್ಪ ವೋಟ್ ಸಿಗ್ಬೋದು. 95% ಮುಸ್ಲಿಮ್ಸು ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ಯಾಕೆ ಅವ್ರಿಗೆ ಗೊತ್ತು 92 ಆದಮೇಲೆ ಯಾವುದೋ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿಲ್ಲ, ಯಾವುದು ಕಮ್ಯುನಲ್ ರೈಟ್ ಆಗಿಲ್ಲ, ಯಾವುದು ಮರ್ಡರ್ಸ್ ಆಗಿಲ್ಲ. ಇವೆಲ್ಲ ಮ್ಯಾನೇಜ್ ಮಾಡ್ತಾ ಇರೋದು ಮತ್ತು ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇರೋದು ಕಾಂಗ್ರೆಸ್ ನಾಯಕರಿಂದ. ಅದಕ್ಕೆ ಕಾಂಗ್ರೆಸ್ಸಿಗೆ ಮತ್ತೆ ಇಲ್ಲಿ ಗೆಲ್ಲಿಸ್ಬೇಕಂದ್ಬಿಟ್ಟು ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ. ವಸತಿ ಸಚಿವ ಜಮೀರ್ ಅಹಮದ್ ಅವರು ಇನ್ನೂ ಬಂದಿಲ್ಲ. MLC ಜಬ್ಬಾರ್ ಅವರ ಒಂದು ಪಾರ್ಟಿಸಿಪೇಷನ್ ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಇದನ್ನೆಲ್ಲ ಹೇಗೆ ನೀವು ಸಮರ್ಥನೆ ಮಾಡ್ತೀರಿ? ನಿಮ್ಮ ಸಮುದಾಯದ ಜನತೆಗೆ ಏನು ಹೇಳ್ತೀರಿ? ಏನು ನೋಡಿ, ಇವಾಗ ನಮ್ಮ ಪಾರ್ಟಿಯಲ್ಲಿ ನಾನು ಹೇಳ್ದಂಗೆ 10 MLAs, 4 MLCs, ಒಬ್ಬ MP ಇದ್ದೀನಿ, 22 ಚೇರ್ಮನ್ಸ್ ಇದ್ದಾರೆ. ಎಲ್ಲರೂ ಎಲ್ಲ ಕಡೆ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇಡೀ ಆಸಾಮಲ್ಲಿ ಹೋಗಿ ಕೆಲಸ ಮಾಡಿ ಬಂದಿದ್ದೀನಿ. ನೀವೇ ಬಂದಿದ್ದೀರಾ? ಅದೇ ಬೇರೆಯವ್ರು ಯಾಕೆ ಬಂದಿಲ್ಲ? ನಾನು ಪಾರ್ಲಿಮೆಂಟಲ್ಲಿ ಲಾಸ್ಟ್ ಡೇವರೆಗಿದ್ದು ಆಸಾಮಲ್ಲಿ ಮಧ್ಯದಲ್ಲಿ ಹೋಗಿ ಕೆಲಸ ಮಾಡಿ ಮತ್ತೆ ರಾತ್ರಿ ಫ್ಲೈಟ್ ಇಟ್ಕೊಂಡು ಇಲ್ಲಿ ಬಂದಿದ್ದೀನಿ. ಅದೇ ಥರ ಸುಮಾರು ಜನರು ಸುಮಾರು ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಒಂದೇ ಕಡೆ ಇರಬೇಕಂತ ಏನಿಲ್ಲ. ಆಮೇಲೆ ಎಲ್ಲರೂ ಇದ್ರೇನೆ ಗೆಲ್ತೀವಿ ಅಂತ ಏನಿಲ್ಲ, ಇವರು ಇದ್ರೇನೆ ಗೆಲ್ತೀವಿ, ಇವ್ರು ಇಲ್ಲಿದ್ರೆ ಗೆಲ್ಲೋದಿಲ್ಲ ಅಂತ ಏನಿಲ್ಲ. ಪಕ್ಷ ಮುಖ್ಯ, ಯಾರು ಒಬ್ಬ ಇಂಡಿವಿಜುವಲ್ ಮುಖ್ಯ ಅಲ್ಲ ನಮಗೆ, ಪಕ್ಷ ಮುಖ್ಯ. ಪಕ್ಷದ ಎಲ್ಲ ಕಾರ್ಯಕರ್ತರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರು ಬಂದ್ರೇನು ಯಾರು ಬಂದಿಲ್ಲ ಅಂದ್ರು ಏನು ಇವಾಗ ನಾನು ಇಲ್ಲಿ ಬಂದಿದ್ದೇನೆ, ನಾನು ಬರ್ತಾ ಇರ್ಲಿಲ್ಲ ಅಂದ್ರೆ ನಾನು ಪಕ್ಷ ಗೆಲ್ತಾ ಇರ್ಲಿಲ್ವಾ? ಗೆಲ್ತಾ ಇದ್ರು. ಇನ್ನು ರಿಸಲ್ಟ್ ಅಲ್ಲ, ಅದು 100% ಗೆಲ್ತೀವಿ. ಎಲ್ಲಾರ್ದವ್ರ ಕಾಂಟ್ರಿಬ್ಯೂಷನ್ ಇರುತ್ತೆ. ನಾವು ಪದೇ ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ಕೇಳ್ಕೊಂಡು ಕೂತ್ಕೊಂಡೆ ಅದು ಆಗೋದಿಲ್ಲ. ಈಗಾಗಲೇ ಇನ್ನ ಸುಮಾರು ಹೊತ್ತಾಗಿದೆ, 2-3 ದಿವಸಗಳು ಇದಾವೆ ಅಷ್ಟೇ. ನಾಳೆ 2 ದಿವಸ ಕ್ಯಾಂಪೇನಿಂಗ್, ಅದಾದ ತಕ್ಷಣ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ನೇ ಮುಗಿತಾ ಬಂದಿದೆ, ಒನ್ ಟೈಪ್ ಕನ್ಸಾಲಿಡೇಷನ್ ಆಗಿದೆ. 100% ಗೆಲ್ತೀವಿ. ಚಿಕ್ಕ ಪುಟ್ಟ ಇಶ್ಯೂಸ್ ಇರುತ್ತೆ. 100% ಕಾನ್ಫಿಡೆಂಟ್ ಇದ್ದೀನಿ. ಕಾಂಗ್ರೆಸ್ ಕ್ಯಾಂಡಿಡೇಟು ಶಾಮ್ನೂರ್ ಸಮರ್ಥ್ ಅವರು 40-50 ಸಾವಿರ ಲೀಡಿಂದ ಗೆಲ್ತಾರೆ. ಕನ್ಸಾಲಿಡೇಷನ್ ಆಗಿದೆ. ಸೊ ಅದಕ್ಕೆ ಬೇರೆ ಏನು ಗ್ರೌಂಡಲ್ಲಿ ಕನ್ಫ್ಯೂಷನ್ ಇಲ್ಲ. ಕನ್ಫ್ಯೂಷನ್ ಏನಾದರೂ ಇದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ, ಯೂಟ್ಯೂಬ್ಸ್ ಅಲ್ಲಿ, ಚಾನಲ್ಸ್ ಅಲ್ಲಿ ಇರೋದು. ಗ್ರೌಂಡಲ್ಲಿ ಯಾವ ಕನ್ಫ್ಯೂಷನ್ ಇಲ್ಲ. 100%. ಯುವರ್ ಫೈನಲ್ ವರ್ಡ್ಸ್ ಟು ದ ವೋಟರ್ಸ್. ಎಲ್ಲರಿಗೆ ಅಪೀಲ್ ಮಾಡೋದು ಇಷ್ಟೇ, ಕಾಂಗ್ರೆಸ್ ಸರ್ಕಾರ ಇದೆ, 136 ನಮ್ಮ MLAs ಇದ್ದಾರೆ, ಗ್ಯಾರಂಟೀಸ್ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಎಲ್ಲ ಪಾಲಿಸೀಸ್ ಪ್ರೋಗ್ರಾಮ್ಸು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಮ್ಯಾನಿಫೆಸ್ಟೋಲ್ಲಿ ಏನೇನು ನಾವು ಭರವಸೆಗಳು ಕೊಟ್ಟಿದ್ದೀವಿ ಅವೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಮತ್ತೊಂದು ಸಲ ಈ ದಾವಣಗೆರೆ ಸೌತಲ್ಲಿ ಪ್ರೋಗ್ರೆಸ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು, ಲಾ ಆ್ಯಂಡ್ ಆರ್ಡರ್ ಪೀಸ್ಫುಲಿ ಎಲ್ಲ ನಡ್ಸ್ಕೊಂಡು ಹೋಗಬೇಕು. ಲಾಸ್ಟ್ 20 years ಟೈಪ್ ಅಂದರೆ ನೀವೆಲ್ಲರೂ ಒಂದು ಕಡೆ ಶಾಮ್ನೂರ್ ಸಮರ್ಥಿಗೆ ನಿಮ್ಮ ಸಪೋರ್ಟ್ ಕೊಟ್ಟು, ನಿಮ್ಮ ವೋಟ್ ಕೊಟ್ಟು ಗೆಲ್ಸ್ಕೊಡಿ. ನಾವೆಲ್ಲ ನಿಮ್ಮ ಪರವಾಗಿ ಮುಂದೆ 2 ವರ್ಷನೂ ಇರ್ತೀವಿ, ಅದಾದ್ಮೇಲೂ ಮುಂದೆ ನಿಮ್ಮ ಜೊತೆಲಿ ಇರ್ತೀವಿ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ. ಥ್ಯಾಂಕ್ ಯು. ಡಾಕ್ಟರ್ ನಾಸಿರ್ ಹುಸೇನ್, ರಾಜ್ಯಸಭಾ ಸದಸ್ಯರು, AICC ಪ್ರಧಾನ ಕಾರ್ಯದರ್ಶಿ ಅವರ ಮಾತುಗಳನ್ನು ಕೇಳಿಸಿಕೊಂಡಾಗ ಎಲ್ಲವೂ ಸರಿ ಇದೆ, ಕನ್ಫ್ಯೂಷನ್ಸ್ ಇತ್ತು, ಅದು ಕ್ಲಿಯರ್ ಆಗ್ತಾ ಇದೆ. ಹೀಗಾಗಿ ನಮ್ಮ ಗೆಲುವು ನಿಶ್ಚಿತ ಅನ್ನುವ ಭಾರಿ ವಿಶ್ವಾಸದಲ್ಲಿರೋದು ಕಾಣ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಶಿವಮೂರ್ತಿ ಜೊತೆ ರಾಘವ ಸೂರ್ಯ, ಅಶ್ವವೇಗ ನ್ಯೂಸ್, ದಾವಣಗೆರೆ ದಕ್ಷಿಣ.